ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ವಿಶ್ವದ ದೊಡ್ಡಣ್ಣ ಅಮೆರಿಕ, ವಿಶ್ವದಲ್ಲೇ ಸಿರಿವಂತ ದೇಶ. ಈ ದೇಶಕ್ಕೆ ವಲಸೆ ಹೋಗಬೇಕು, ಅಮೆರಿಕದ ಪ್ರಜೆಗಳಾಗಬೇಕು ಅನ್ನೋ ಹಂಬಲ ಹಲವರಲ್ಲಿ ಇದ್ದೇ ಇದೆ. ಇದಕ್ಕೆ ಸೂಕ್ತ ಕಾನೂನುಬದ್ಧ ಮಾರ್ಗವೂ ಕೂಡ ಇದೆ. ಆದರೆ ಅಮೆರಿಕ ದೇಶ ಪ್ರವೇಶಿಸೋದಕ್ಕೆ ಒಂದಿಷ್ಟು ಮಾನದಂಡಗಳು ಕೂಡ ಇದ್ದಾವೆ. ಆದರೆ ಕೆನಡಾ ಕಾಲೇಜು ಸೇರ್ಪಡೆ ನಾಟಕ ಆಡಿಕೊಂಡು ಅಲ್ಲಿಂದ ಅಮೆರಿಕಕ್ಕೆ ಕಳ್ಳ ಸಾಗಣೆ ಮಾಡಲಾಗ್ತಾ ಇದೆ. ಹಾಗಾದರೆ ಅಕ್ರಮ ಕಳ್ಳ ಸಾಗಣೆ ಹೇಗೆ ನಡೆಯುತ್ತೆ ನೋಡೋಣ ಬನ್ನಿ. ಅಪಾರ ಪ್ರಮಾಣದ ಭಾರತೀಯ ವಿದ್ಯಾರ್ಥಿಗಳನ್ನು ಸೆಳೀತಾ ಇರುವ ಕೆನಡಾದ ಕಾಲೇಜುಗಳು ಭಾರತೀಯರನ್ನು ಅಮೆರಿಕಕ್ಕೆ ಕಳ್ಳ ಸಾಗಣೆ ಮಾಡುವ ದೊಡ್ಡ ಜಾಲದಲ್ಲಿ ಭಾಗಿಯಾಗಿರುವ ಗಂಭೀರ ಪ್ರಕರಣ ಬೆಳಕಿಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಈ ಕುರಿತು ಜಾರಿ ನಿರ್ದೇಶನಾಲಯ ತನಿಖೆ ಆರಂಭ ಮಾಡಿದೆ. 2022 ಜನವರಿ 19ರಂದು ಕೆನಡಾ ಗಡಿ ಮುಖೇನ ಅಕ್ರಮವಾಗಿ ಅಮೆರಿಕಕ್ಕೆ ಪ್ರವೇಶಿಸಿ ಅಲ್ಲಿ ಚಳಿ ತಾಳಲಾಗದೆ 4 ಗುಜರಾತಿಗಳು ಸಾವನ್ನಪ್ಪಿದ ಪ್ರಕರಣದ ತನಿಖೆ ನಡೆಸಿದ ತನಿಖಾ ಸಂಸ್ಥೆಗಳಿಗೆ ಈ ಅಕ್ರಮ ಕಳ್ಳ ಸಾಗಣೆಯಲ್ಲಿ ಕೆನಡಾದ 250ಕ್ಕೂ ಹೆಚ್ಚು ಕಾಲೇಜುಗಳು ಭಾಗಿಯಾಗಿರುವ ವಿಷಯ ಬೆಳಕಿಗೆ ಬಂದಿದೆ. ಹಾಗಾದರೆ ಅಕ್ರಮ ಕಳ್ಳ ಸಾಗಣೆ ಹೇಗೆ ಮಾಡ್ತಾರೆ? ಭಾರತದಿಂದ ಕೆನಡಾಗೆ ಅಕ್ರಮವಾಗಿ ಹೋಗ ಬಯಸುವವರನ್ನ ಇದೇ ದಂಧೆಯಲ್ಲಿ ಭಾಗಿಯಾಗಿರುವ ತಂಡವೊಂದು ಕೆನಡಾದ ಕಾಲೇಜುಗಳಲ್ಲಿ, ವಿಶೇಷವಾಗಿ ಅಮೆರಿಕದ ಗಡಿಗೆ ಸಮೀಪವಿರುವ ಕಾಲೇಜುಗಳಿಗೆ ದಾಖಲಿಸುತ್ತಿತ್ತು. ನಂತರ ವಿದ್ಯಾರ್ಥಿ ವೀಸಾ ಪಡೆದು ಅವರು ಕೆನಡಾ ತಲುಪ್ತಾ ಇದ್ರು. ಆದರೆ ವಿದ್ಯಾಭ್ಯಾಸ ಮಾಡ್ತಾ ಇರಲಿಲ್ಲ. ಬದಲಿಗೆ ಅಕ್ರಮವಾಗಿ ಕೆನಡಾ ಅಮೆರಿಕ ಗಡಿ ದಾಟ್ತಾ ಇದ್ರು. ಅವರು ಕಟ್ಟಿದ್ದ ಶುಲ್ಕವನ್ನು ಕಾಲೇಜುಗಳು ಮರಳಿಸುತ್ತಿದ್ದವು. ಇದಕ್ಕೆ ಅವು ಕಮಿಷನ್ ಪಡೆದುಕೊಳ್ಳುತ್ತಿದ್ದವು. ಮತ್ತೊಂದೆಡೆ ಪ್ರತಿ ವ್ಯಕ್ತಿಯನ್ನ ಅಮೆರಿಕಕ್ಕೆ ಕಳ್ಳ ಸಾಗಣೆ ಮಾಡಲು ದಂಧೆಕೋರರು 50 ರಿಂದ 60 ಲಕ್ಷ ರೂಪಾಯಿ ಹಣ ಪಡಿತಾ ಇದ್ರು ಎಂಬ ವಿಚಾರ ಬೆಳಕಿಗೆ ಬಂದಿದೆ. ವೀಕ್ಷಕರೇ, ಇದೆಲ್ಲದರ ನಡುವೆ ಅಮೆರಿಕ ಒಳಗೆ ಅಕ್ರಮವಾಗಿ ನುಸುಳಲು ಯತ್ನಿಸಿದ 96,917 ಭಾರತೀಯ ಪ್ರಜೆಗಳನ್ನು ಬಂಧಿಸಲಾಗಿದೆ. ಅಕ್ಟೋಬರ್ 2022ರಿಂದ ಸೆಪ್ಟೆಂಬರ್ 2023ರ ಅವಧಿಯಲ್ಲಿ ಇಷ್ಟು ಮಂದಿ ಭಾರತೀಯ ಪ್ರಜೆಗಳನ್ನು ಬಂಧನ ಮಾಡಲಾಗಿದೆ ಎಂಬ ಲೆಕ್ಕ ಕೂಡ ಸಿಕ್ಕಿದೆ. ಅಮೆರಿಕ ದೇಶದ ಸೀಮಾ ಸುಂಕ ಹಾಗೂ ಗಡಿ ಭದ್ರತಾ ಪಡೆಯ ಅಂಕಿಅಂಶಗಳು ಈ ಮಾಹಿತಿಯನ್ನ ಬಹಿರಂಗಪಡಿಸಿದ್ದವು. ಈ ರೀತಿ ಅಕ್ರಮವಾಗಿ ಅಮೆರಿಕ ದೇಶದ ಗಡಿ ನುಸುಳುವ ವೇಳೆ ಹಲವು ಭಾರತೀಯರು ಸಾವನ್ನಪ್ಪಿದ್ದರು ಎಂಬ ಮಾಹಿತಿಯೂ ಇತ್ತು. ಯಾಕಂದ್ರೆ ಅಮೆರಿಕ ಗಡಿಯೊಳಗೆ ಪ್ರವೇಶ ಪಡೆಯುವ ವೇಳೆ ಕೆಲವು ಸಂದರ್ಭಗಳಲ್ಲಿ ನುಸುಳುಕೋರರು ದುರ್ಗಮ ಹಾದಿಯಲ್ಲೂ ಪ್ರಯಾಣಿಸುತ್ತಾರೆ. ಈ ವೇಳೆ ಸಂಕಷ್ಟಕ್ಕೆ ಸಿಲುಕಿ ಸಾವನ್ನಪ್ಪುತ್ತಾರೆ. ಇನ್ನು ಅಮೆರಿಕ ದೇಶದ ಒಳಗೆ ನುಸುಳಲು ಯತ್ನಿಸಿ ಸೆರೆ ಸಿಕ್ಕ 96,917 ಭಾರತೀಯ ಪ್ರಜೆಗಳ ಪೈಕಿ 30,010 ಮಂದಿ ಕೆನಡಾ ಅಮೆರಿಕ ಗಡಿಯಲ್ಲಿ ಸಿಕ್ಕಿಬಿದ್ದವರು. ಇನ್ನು 41,770 ಮಂದಿ ಮೆಕ್ಸಿಕೋ ಅಮೆರಿಕನ್ ಗಡಿಯಲ್ಲಿ ಬಂಧನವಾಗಿದ್ದವರು. ಉಳಿದವರು ಅಮೆರಿಕ ದೇಶದ ಒಳಗೆ ಯಶಸ್ವಿಯಾಗಿ ಒಳ ನುಸುಳಿದ ಬಗ್ಗೆ ಬಂಧನವಾಗಿದ್ದರು ಅಂತ ಅಂಕಿಅಂಶಗಳು ತಿಳಿಸಿವೆ. ಇನ್ನು ಅಮೆರಿಕ ದೇಶಕ್ಕೆ ಅಕ್ರಮವಾಗಿ ಪ್ರವೇಶ ಪಡೆಯಲು ಬಯಸುವವರ ಪೈಕಿ ಬಹುತೇಕ ಭಾರತೀಯ ಪ್ರಜೆಗಳು ಗುಜರಾತ್ ಹಾಗೂ ಪಂಜಾಬ್ ಮೂಲದವರು ಅಂತ ಗುಜರಾತ್ನ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ಮಾಹಿತಿ ನೀಡಿದ್ದಾರೆ. ಈ ರೀತಿ ಅಮೆರಿಕ ದೇಶದ ಒಳಗೆ ಅಕ್ರಮವಾಗಿ ಒಳನುಸುಳುವವರಲ್ಲೂ 4 ವಿಧಗಳಿವೆ. ಮಕ್ಕಳ ಸಹಿತ ಅಕ್ರಮ ವಲಸೆ, ಮಕ್ಕಳ ರಹಿತ ವಲಸೆ, ಇಡೀ ಕುಟುಂಬದ ವಲಸೆ ಹಾಗೂ ಏಕಾಂಗಿ ವಲಸೆ ಪ್ರಕರಣಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ. ಈ ಪೈಕಿ ಏಕಾಂಗಿ ವಲಸಿಗರ ಪ್ರಮಾಣವೇ ಹೆಚ್ಚಾಗಿದೆ. ಯಾಕಂದ್ರೆ 2022 ಹಾಗೂ 23ರ ಸಾಲಿನಲ್ಲಿ 84,000 ಏಕಾಂಗಿ ವಯಸ್ಕ ವಲಸಿಗರನ್ನ ಬಂಧಿಸಲಾಗಿದೆ. ಇನ್ನು ಮಕ್ಕಳ ಜೊತೆ ಬಂದಿದ್ದ 730 ಮಂದಿಯನ್ನ ಬಂಧನ ಮಾಡಲಾಗಿದೆ. ನೋಡಿದ್ರಲ್ಲ, ಕೆನಡಾದಿಂದ ಭಾರತೀಯರ ಕಳ್ಳ ಸಾಗಣೆ ಯಾವ ರೀತಿ ನಡೆಯುತ್ತೆ ಅಂತ. ಇಲ್ಲಿ ಸಿಕ್ಕಿ ಹಾಕಿಕೊಂಡವರು ಅಮೆರಿಕ ಜೈಲಲ್ಲಿ ಇದ್ದಾರೆ. ಇನ್ನೂ ಕೆಲವರು ಸಿಕ್ಕಿ ಹಾಕಿಕೊಳ್ಳುವ ಭಯದಲ್ಲಿ ಬದುಕುವಂತ ಪರಿಸ್ಥಿತಿ ಇದೆ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.